ಸಹಾಯ ಮಾಡಲಿಕ್ಕೆ ಹೋಗಿ ಅಪಘಾತವಾಗಿ ಇಬ್ಬರು ಪ್ರಾಣ ಕಳೆದುಕೊಂಡ ಸ್ನೇಹಿತರ ನೆನಪಿಗಾಗಿ ಅನ್ನದಾನ ಕಾರ್ಯಕ್ರಮ. ಬಾಗೇಪಲ್ಲಿ ಪಟ್ಟಣ ವಾಲ್ಮೀಕಿ ನಗರದಲ್ಲಿ ನಿವಾಸಿಗಳು ರಾಜಶೇಖರ ಮತ್ತು ರಾಜು ಎಂಬುವರು ಇತ್ತೀಚೆಗೆ ಅಪಘಾತದಲ್ಲಿ ಮರಣ ಹೊಂದಿದ್ದು, ಅವರ ನೆನಪಿಗಾಗಿ ಅವರ ಸ್ನೇಹಿತರಿಂದ ಗೋಳೂರು ವೃತ್ತದಲ್ಲಿ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆಯಲ್ಲಿ ಯುವ ಮುಖಂಡರಾದ ದಿವಾಕರ್ ಎನ್ ಅವರು ಮಾತನಾಡಿ, ಕೆಲವು ದಿನಗಳ ಹಿಂದೆ ವಾಲ್ಮೀಕಿ ನಗರದ ರಾಜಶೇಖರ ಮತ್ತು ರಾಜು ಎಂಬುವರು ಬಾಗೇಪಲ್ಲಿಯಿಂದ ಹೈದರಾಬಾದ್ಗೆ ತರಕಾರಿಯನ್ನ ವಾಹನದಲ್ಲಿ ಸಾಗಿಸುತ್ತಿರುವ ಸಮಯದಲ್ಲಿ ಇವರ ಜೊತೆಗೆ ಬಂದಂತಹ ಮತ್ತೊಂದು ವಾಹನ ಟೈರ್ ಪಂಚರ್ ಆದ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡಲು ಹೋದ ರಾಜಶೇಖರ ಮತ್ತು ರಾಜು ಎಂಬುವರು ಅಪಘಾತವಾಗಿ ಸ್ಥಳದಲ್ಲಿಯೇ ಮರಣ ಹೊಂದಿದ್ದಾರೆ. ಆದ್ದರಿಂದ ಇವರ ನೆನಪಿಗಾಗಿ ಸ್ನೇಹಿತರಾದ ನಾವುಗಳು ಅನ್ನದಾನ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ 2ನೇ ವಾರ್ಡ್ನ ತೇಜು, ಶ್ರೀನಾಥ್, ಕಾರ್ತಿಕ್, ಶರ್ಮಾ, ನಾಗರಾಜ್, ನವೀನ್ ಕುಮಾರ್, ಎಸ್.ಎಂ. ಸುರೇಂದ್ರ ರೆಡ್ಡಿ, ನರೇಶ್ ಕುಮಾರ್ ಮುಂತಾದವರು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ದಿವಾಕರ್ ಅಂತ. ಇದೇ ನಮ್ಮ 2ನೇ ವಾರ್ಡ್ ವಾಲ್ಮೀಕಿ ನಗರದಲ್ಲಿ ರಾಜಶೇಖರ ಮತ್ತು ರಾಜು ಅನ್ನೋ ಹುಡುಗರು ತರಕಾರಿ ಲೋಡ್ ಹಾಕೊಂಡು ಹೈದರಾಬಾದ್ ಕಡೆ ಹೊರಟಿರ್ತಾರೆ. 29ನೇ ತಾರೀಕು ನೈಟು ಅವರು ಬೇರೆ ಇನ್ನೊಬ್ಬರು ಗಾಡಿ ಬಾಗೇಪಲ್ಲಿಯಿಂದ ಜೊತೆಯಲ್ಲಿ ಹೋದಾಗ ಅವ್ರ ಗಾಡಿ ಪಂಚರ್ ಆಗಿರುತ್ತೆ. ಅವ್ರಿಗೆ ಸಹಾಯ ಮಾಡಕ್ ಹೋಗಿ ಇವರಿಬ್ಬರು ಅಪಘಾತದಲ್ಲಿ ಸ್ಪಾಟ್ ಡೆತ್ ಆಗ್ತಾರೆ. ಅದರಿಂದ ಇವತ್ತು 11ನೇ ದಿನ ಅವ್ರ ಹೆಸರಿನಲ್ಲಿ ಸ್ನೇಹಿತರೆಲ್ಲರೂ ಸೇರಿ ಅನ್ನದಾನ ಕಾರ್ಯಕ್ರಮ ಮಾಡ್ತಾ ಇದೀವಿ. ಇತ್ತೀಚೆಗೆ ಸುಂಕಲಮ್ಮ ದೇವಸ್ಥಾನ ಹತ್ತಿರ ಕೂಡ ದೊಡ್ಡ ಅಪಘಾತ ಆಯಿತು. ಸುಮಾರು ಒಂದು 8 ಜನ ತೀರ್ಕೊಂಡ್ರು. ನಾನು ಸಾರ್ವಜನಿಕರಿಗೆ ಕೇಳ್ಕೊಳ್ಳುವುದೇನೆಂದ್ರೆ, ದಯವಿಟ್ಟು ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಿ ಸುರಕ್ಷಿತವಾಗಿ ಡ್ರೈವಿಂಗ್ ಮಾಡಿ ಯಾವುದೇ ಅಪಘಾತಗಳಲ್ಲಿ ಸಿಕ್ಸ್ಕೋಬೇಡಿ. ದಯವಿಟ್ಟು ಎಲ್ಲರೂ ಆರಾಮಾಗಿ ಟ್ರಾಫಿಕ್ ಸಿಗ್ನಲ್ಲು ಮತ್ತೆ ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಿ ದಯವಿಟ್ಟು ಎಲ್ಲರೂ ಜಾಗೃತ ಆಗಿರಿ. ಬ್ಯೂರೋ ರಿಪೋರ್ಟ್ BA ಬಾಬಾಜಾನ್, ಭಾರತ ವೈಭವ ನ್ಯೂಸ್, ಬಾಗೇಪಲ್ಲಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.